ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟ ಆಗುವಂಥ ಒಂದು ಹೆಲ್ತ್ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ಜ್ಯೂಸ್ನ ಫ್ರಿಜ್ಜಲ್ಲಿ ಇಟ್ಟು ಕೋಲ್ಡ್ ಮಾಡ್ಕೊ ಕುಡಿದ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ. 3 ಕ್ಯಾರೆಟಿಂದ ಮಾಡುವಂಥ ಜ್ಯೂಸ್ ಅಂತಲೇ ಹೇಳ್ಬೋದು. ಇದು ಮಕ್ಕಳ ಕಣ್ಣಿಗೆಲ್ಲ ಒಳ್ಳೇದು, ತುಂಬ ಒಳ್ಳೆಯದು ಕಣ್ಣಿಗೆ. ಈ ಥರ ಜ್ಯೂಸ್ನ ಮಾಡಿಕೊಟ್ರೆ ವೀಕ್ಲಿ ಒಂದ್ಸಲ, ಮಂತ್ಲಿ ಒಂದ್ಸಲ ಈ ಥರ ಜ್ಯೂಸ್ನ ಮಾಡಿಕೊಡಿ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇದನ್ನ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲು ಒಂದು ಪಾತ್ರೆಗೆ ನಾನು ಅರ್ಧ ಲೀಟ್ರಷ್ಟು ಹಾಲು ಹಾಕ್ತಾಯಿದ್ದೀನಿ. ಆದಷ್ಟು ಗಟ್ಟಿ ಎಲ್ಲ ತಗೊಳ್ಳಿ. ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಮತ್ತು ನಾವೇನು ಇದನ್ನು ಕುದಿಸಲ್ಲ, ಅದಕ್ಕೆ ಇವಾಗಲೇ ಚೆನ್ನಾಗಿ ಕಾಯಿಸಿ ಎತ್ತಿಟ್ಕೋಬೇಕು. ಇದಕ್ಕೆ ಇವಾಗ ನಾನು 1.5 ಕಪ್ಪಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನೀವು ಸಕ್ಕರೆ ನೋಡಿ ಹಾಕೊಳ್ಳಿ. ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ, ಇಲ್ಲಾಂದರೆ ಕಮ್ಮಿನೇ ಹಾಕೊಳ್ಳಿ. ನಾನು ಮೀಡಿಯಮಲ್ಲಿ ಹಾಕಿದ್ದೀನಿ, 1.5 ಕಪ್ಪಷ್ಟು ಹಾಕಿದ್ದೀನಿ. ನೋಡಿ, ಇವಾಗ ಕುದೀತಾ ಇದೆ. ಇದನ್ನೇ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬಿಸಿ ಆರೋಕ್ಕೆ ಅಂತೇಳಿ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ನೋಡಿ, ಅದೇ ಸ್ಟವ್ ಮೇಲೆ ನಾನು ಇವಾಗ ಒಂದು ಸಣ್ಣ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ನೀವು ಇಲ್ಲಾಂದರೆ ಪಾತ್ರೆನೂ ಸುದ ಇಟ್ಕೋಬೋದು. ಇದಕ್ಕೆ ಇವಾಗ ನಾನು ಒಂದು ಅರ್ಧ kg ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಅಂದರೆ ಮಿನಿಮಮ್ ಒಂದು 3 ಕ್ಯಾರೆಟ್ ಸಿಪ್ಪೆನ ತೆಗೆದು ಈ ಥರ ಸಣ್ಣಗೆ ಕಟ್ ಮಾಡಾಕ್ತಾಯಿದ್ದೀನಿ. ಸಣ್ಣಗೆ ಕಟ್ ಮಾಡಾಕಿದ್ರೆ ಬೇಗ ಬೇಯುತ್ತೆ ಅಂತೇಳಿ. ಇದಕ್ಕೆ ಇವಾಗ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕ್ಬೇಡಿ, ಯಾಕಂದರೆ ನೀರು ಉಳ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಇದಕ್ಕೆ ಇವಾಗ ನಾನು 10ರಿಂದ 15 ಬಾದಾಮಿನ ಹಾಕ್ತಾಯಿದ್ದೀನಿ. ಮತ್ತು ಒಂದು 10ರಿಂದ 15 ಗೋಡಂಬಿ, ಒಂದು 4 ಏಲಕ್ಕಿನ ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕಿದ್ರೆ ಅದು ನೀರು ಬೆಂದಿರೋ ನೀರು ವೇಸ್ಟ್ ಆಗುತ್ತೆ ಅಂತೇಳಿ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಕ್ಯಾಪ್ನ ಮುಚ್ಚಿ 2 ವಿಸಲ್ ಕೂಗಿಸ್ಕೊಳ್ಳಿ, ಸಾಕಾಗುತ್ತೆ. ಕ್ಯಾರೆಟ್ ಬೇಗ ಬೆಂದೋಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಕ್ಯಾರೆಟ್ ಎಲ್ಲ ಬೆಂದಿದೆ. ನೀವು ಕ್ಯಾರೆಟ್ನ ಈ ಥರ ಎತ್ತಿ ಒಂದು ಮುಟ್ಟು ನೋಡಿದಾಗ ಗೊತ್ತಾಗುತ್ತೆ. ಅದು ಈ ಥರ ಪ್ರೆಸ್ ಮಾಡಿದಾಗ ಈ ಥರ ಫುಲ್ಲು ಮ್ಯಾಶ್ ಆಗಬೇಕು, ಆವಾಗ ಇದು ಬೆಂದಿದೆ ಅಂತ. ಇದನ್ನ ಇವಾಗ ಅದರಲ್ಲಿರೋ ಬಾದಾಮಿನ ಎತ್ಕೊಂಡು ಈ ಥರ ಸಿಪ್ಪೆ ಎಲ್ಲ ತೆಗೆದು ಹಾಕೊಳ್ಳಿ. ಬಾದಾಮಿ ಬಾಯಿಗೆ ಸಿಗುತ್ತೆ ಮಕ್ಕಳಿಗೆ ತಿನ್ನಬೇಕಾದ್ರೆ, ಕುಡಿಬೇಕಾದ್ರೆ. ಅದಕ್ಕೆ ನೋಡಿ, ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕಿ ಆದಷ್ಟು ನುಣ್ಣು ರುಬ್ಕೊತೀನಿ. ಸ್ಮೂತ್ ಈ ಥರ ರುಬ್ಕೊಳ್ಳಿ. ಮತ್ತು ನೀರು ಹಾಕ್ಬೇಡಿ, ಅದು ಬೇಯಿಸಿರೋ ನೀರನ್ನ ಹಾಕೊಳ್ಳಿ, ಸಾಕಾಗುತ್ತೆ. ಇವಾಗ ನೋಡಿ, ಇದನ್ನು ರುಬ್ಬಿದ್ದೀನಿ. ಆವಾಗಲೇ ಕಾಯಿಸಿ ಎತ್ತಿಟ್ಕೊಂಡಿರೋ ಹಾಲಿಗೆ ಇವಾಗ ನಾನು ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಕಲರೆಲ್ಲ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ. ನೀವು ನೋಡ್ತಾ ಇರ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಹೆಲ್ತಿಯಾದ ಡ್ರಿಂಕ್ಸ್ ರೆಡಿ ಆಯಿತು ಅಂತಲೇ ಹೇಳ್ಬೋದು. ಕ್ಯಾರೆಟ್ ಮಿಲ್ಕ್ ಜ್ಯೂಸ್ ಅಂತ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಕಣ್ಣಿಗಂತೂ ಒಳ್ಳೆಯದು, ತುಂಬ ಒಳ್ಳೆಯದಿದು ಜ್ಯೂಸು. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. 3 ಕ್ಯಾರೆಟ್ ಇದ್ದರೆ ಸಾಕು. ಒಂದು 3ರಿಂದ 4 ಜನ ಆರಾಮಾಗಿ ಕುಡಿಬೋದು ಇದನ್ನು. ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನನ್ನ ವೀಡಿಯೋಗಳಲ್ಲಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.